ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಲಹಂಕಲ್ಲಿರುವಂಥ ಬ್ರಿಗೇಡ್ ಹೋಂಡಾಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಈ ಥರ್ಡ್ ಜನ್ರೇಷನ್ ಹೋಂಡಾ ಅಮೇಜ್ದು VX ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ. ಬಿಕಾಸ್ ತುಂಬ ಜನ ಇದನ್ನೇ ಆಪ್ ಮಾಡುವಂಥದ್ದು. ಟಾಪ್ ಎಂಡ್ಗೂ ಇದಕ್ಕೂ ಸುಮಾರಾಗಿ ಒಂದು 80,000 ಪ್ರೈಸ್ ಡಿಫ್ರೆನ್ಸ್ ಅನ್ನೋ ಬರ್ಬೋದು. ಆ್ಯಂಡ್ ಫೀಚರ್ಸ್ ಕೂಡ ಅಂತ ಏನು ಜಾಸ್ತಿ ಇಲ್ಲ. ಲೈಕ್ ZX-ಅಲ್ಲಿ ಲೈಕ್ ಎಡಾಸ್ ಆಗಿರ್ಬೋದು, ಮತ್ತು ಇನ್ನೊಂದಿಷ್ಟು ಪ್ರೀಮಿಯಂ ಫೀಚರ್ಸ್ಗಳು ಲೈಕ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಆಗಿರ್ಬೋದು, ಈ ಥರದೊಂದಿಷ್ಟು ಫೀಚರ್ಸ್ಗಳು ನಿಮಗೆ ವೇರಿ ಆಗುತ್ತೆ ಅಷ್ಟೇ. ಇದಕ್ಕಿಂತ ಮುಂಚೆ ZX ವೇರಿಯಂಟ್ ರಿವ್ಯೂ ಮಾಡಿದ್ದೀನಿ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇವಾಗ ಈ ಕಾರ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಯಾವುದು ಹೋಂಡಾ ಕಾರ್ಸ್ನ ತೊಗೋತಾ ಇದ್ದೀರಾ ಅಥವಾ ಬುಕ್ ಮಾಡಬೇಕು ಅಮೇಜ್ನ ಅಂತಂದರೆ ಈ ಬ್ರಿಗೇಡ್ ಹೋಂಡಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಯರ್ ಎಂಡ್ ಆಫರ್ಸ್ ಆಗಿರೋದ್ರಿಂದ ಎಲಿವೇಟ್ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಆ್ಯಂಡ್ ಹಳೆ ಅಮೇಜ್ ಆಗಿರ್ಬೋದು, ಸೊ ಎಲ್ಲದ್ರ ಮೇಲೂ ಡಿಸ್ಕೌಂಟ್ಸ್ ನಡೀತಾ ಇದೆ. ಆ್ಯಂಡ್ ಹೊಸ ಅಮೇಜ್ ಮೇಲೆ ಡಿಸ್ಕೌಂಟ್ಸ್ ಇದೆಯಲ್ಲೋ ಐ ಆಮ್ ನಾಟ್ ಶ್ಯೂರ್. ಸೊ ಶೋರೂಮ್ ಒಂದು ಸಲ ಬನ್ನಿ, ಎಲ್ಲನೂ ಅವರೇ ತಿಳಿಸ್ಕೊಡ್ತಾರೆ. ಬನ್ನಿ ಡೈರೆಕ್ಟಾಗಿ ರಿವ್ಯೂಗೆ ಜಂಪ್ ಆಗೋಣ. ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡೋಣ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಹೋಲ್ಡ್ ಫಂಕ್ಷನ್ ಅನ್ನೋದು ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಅದೇ ನೀವು ಮ್ಯಾನ್ಯಲ್ ತೊಗೊಂಡ್ರೆ ಹೋಲ್ಡ್ ಫಂಕ್ಷನ್ ಬರಲ್ಲ. ಬಟ್ ಫಂಕ್ಷನಾಲಿಟಿ ಅಂತ ತೊಗೊಂಡ್ರೆ ಮೇಲ್ಗಡೆ ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ, ಆ್ಯಂಡ್ ಇದು ಬಂದು ಬೂಟ್ ಓಪನ್ ಮಾಡೋ ಕೊಟ್ಟಿದ್ದಾರೆ. ಈ ಹೋಲ್ಡ್ ಫಂಕ್ಷನಿಂದನೇ ಕಾರ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಹೇಳಿದ್ನಲ್ಲ ಆಟೋಮೆಟಿಕ್ ಆಗಿರ್ಬೇಕು ಅಷ್ಟೇ. ಬಟ್ ಅದು ಮಾಡಬೇಕು ಅಂದರೆ ಫಸ್ಟು ಕಾರ್ನ 2 ಸಲ ಲಾಕ್ ಮಾಡಬೇಕು ಆ್ಯಂಡ್ ಈ ಹೋಲ್ಡ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಕಾರ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ. ಇವನ್ ಕಾರ್ ಕೂಡ ಲಾಕಲ್ಲೇ ಇದೆ. ಬಟ್ ನಾನು ಇವಾಗ ಕೈ ಹಾಕರೆ ಅನ್ಲಾಕ್ ಆಗಿಬಿಡುತ್ತೆ. ಅದು ಹೇಳ್ತೀನಿ ಏನು ಅಂತ. ಎಲ್ಲರೂ ಕೇಳೋದು ಪೈಸಾ ಎಷ್ಟು ಬಾಸ್ ಕಾರ್ದು ಅಂತ, ಬಿಕಾಸ್ ಅದೇ ಮೇಯ್ನ್ ಅಲ್ವಾ. ಸೊ ಪ್ರೈಸಿಂಗ್ ಅಂತ ತೊಗೊಂಡ್ರೆ ನಾವಿವತ್ತು ರಿವ್ಯೂ ಮಾಡ್ತಾ ಇರೋದು ಆಟೋಮೆಟಿಕ್ ಅಂತ ಹೇಳಿದೆ. ನೋಡಿ ಇಲ್ಲಿ VX CVT ಎಕ್ಸೋರು ಬಂದು 9,99,000 ಏನೋ ಇದೆ. ಆ್ಯಂಡ್ ಆನ್ ರೋಡು 12,14,000 ಆಗುತ್ತೆ. ಬಟ್ ಎಕ್ಸ್ಟೆಂಡೆಡ್ ವಾರಂಟಿ ಎಲ್ಲ ಸೇರಿಸ್ಕೊಂಡ್ರೆ 12,63,000 ಆಗುತ್ತೆ. ಬಟ್ ಅದೇ ನೀವು ಮ್ಯಾನ್ಯಲ್ ತೊಗೋತೀರಾ ಅಂತಂದರೆ 9,09,000 ಆಗುತ್ತೆ. ಆ್ಯಂಡ್ ಆನ್ ರೋಡು 11,09,000 ಆಗುತ್ತೆ. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಮುಂದ್ಗಡೆ ನಾವು ನೋಡಿದ್ರೆ ಆ್ಯಕ್ಚುಲಿ ಬೇಬಿ ಎಲಿವೇಟ್ ಥರನೇ ಅನ್ಸುತ್ತೆ ನಿಮಗೆ. ನೋಡಿ ಅಲ್ಲೇ ಎಲಿವೇಟ್ ನಿಂತಿದೆ. ಸೊ ಎಲಿವೇಟಿಂದ ಇನ್ಸ್ಪೈರ್ ಆಗಿರುವಂಥ ಫ್ರಂಟ್ ಫೇಶಿಯಾ ಕೊಟ್ಟಿದ್ದಾರೆ ನಿಮಗೆ. ಬಟ್ ಸೈಡಿಂದ ಬಂದರೆ ನಿಮಗೆ ಹಳೆ ಅಮೇಜ್ ಏನಿತ್ತು ಸೆಕೆಂಡ್ ಜನ್ರೇಷನು ಸೇಮ್ ಅದ್ರ ಥರನೇ ಫೀಲ್ ಕೊಡುತ್ತೆ. ಬಟ್ ಹಿಂದ್ಗಡೆ ಹೋದಾಗ ಸಿಟಿ ವೈಬ್ ಕೊಡುತ್ತೆ ಆ್ಯಕ್ಚುಲಿ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಎಲಿವೇಟ್ ಆ್ಯಂಡ್ ಸಿಟಿ ಅಂತ ಅನ್ಬೋದು. ಒಂಥರ ಮೆಚ್ಯೂರ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಬೋಲ್ಡ್ ಆಗಿದೆ, ತುಂಬ ಮಸ್ಕ್ಯುಲರ್ ಲುಕ್ ಇದೆ ಅಂತಲೇ ಹೇಳ್ಬೋದು. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತ ಕಂಪೇರ್ ಮಾಡಿದ್ರೆ ಬೋಲ್ಡ್ನೆಸ್ ಆಗಿರ್ಬೋದು ಅಥವಾ ಮಸ್ಕ್ಯುಲಾರಿಟಿ ಆಗಿರ್ಬೋದು ಆ್ಯಂಡ್ ಶಾರ್ಪ್ನೆಸ್ ಆಗಿರ್ಬೋದು ಎಲ್ಲನೂ ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಬಂದಿದೆ ಅಮೇಜಲ್ಲಿ. ಆ್ಯಂಡ್ ಹೆಡ್ಲ್ಯಾಂಪ್ ಯೂನಿಟ್ ಅಂತ ಬಂದರೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಲೋ ಬೀಮ್ಗೆ 4 ಎಲಿಮೆಂಟ್ ಬರುತ್ತೆ. ಆ್ಯಕ್ಚುಲಿ ಇದು ಒಂದು ಹೈ ಬೀಮಿಗೆ ಕೊಟ್ಟಿರುವಂಥ ಪ್ರೊಜೆಕ್ಟರ್. ಇದರೊಳಗಡೆ 3 ಎಲಿಮೆಂಟ್ ಬರುತ್ತೆ. ಸೊ 2 ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದರೆ LED ಫಾಗ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗ್ ಹುಕ್ಕು. ಆ್ಯಂಡ್ ಗ್ರಿಲ್ ಬಂದು ಎಲಿವೇಟ್ ಥರ ಇಲ್ಲ, ಆ್ಯಕ್ಚುಲಿ ಒಂಥರ ಚೆಕ್ಔಟ್ ಫ್ಲಾಗ್ ಡಿಸೈನ್ ಇನ್ಸ್ಪೈರ್ಡ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಹೋಂಡಾ ಕ್ರೋಮ್ ಲೋಗೋ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕೆಳಗಡೆ ಬಂಪರ್ ಕೂಡ ಬಾಡಿ ಕಲರಲ್ಲೇ ಫಿನಿಶ್ ಮಾಡಿದ್ದಾರೆ. ಅಂತ ಏನು ಅಗ್ರೆಸಿವ್ ಡಿಸೈನ್ ಎಲಿಮೆಂಟ್ ಕೊಟ್ಟಿಲ್ಲ. ಆ್ಯಂಡ್ ಮುಂದ್ಗಡೆಯಿಂದ ಒಂದಿಷ್ಟು ಬೋಲ್ಡ್ ಲುಕ್ ಆಗಿರ್ಬೋದು, ಮಸ್ಕ್ಯುಲರ್ ಲುಕ್ಕಿಗೆ ಈ ಕ್ರೋಮ್ ಬಾರ್ ಏನಿದೆ ಹೆವಿ ಅಂದರೆ ಹೆವಿ ಅಡಾಪ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಮುಂದ್ಗಡೆಯಿಂದ ನೋಡಿ ಆ್ಯಕ್ಚುಲಿ. ಸೊ ಬಟ್ ಡಿಫ್ರೆಂಟ್ ಕಲರ್ ತೊಗೋತೀನಿ ತಡೀರಿ. ನೋಡಿ ಇದೇ ಸೇಮ್ VX ವೇರಿಯಂಟೇ ಗ್ರೇ ಕಲರು. ನೋಡಿ ಆ ಕ್ರೋಮ್ ಲೈನ್ ಎಷ್ಟು ಅಪೀಲಿಂಗ್ ಕೊಡ್ತಾಯಿದೆ ಅಂತ ಅನ್ನೋದು. ಸೊ ಲಿಟ್ರಲಿ ಆ ಕ್ರೋಮ್ ಕಲರು ಡಾರ್ಕ್ ಕಲರ್ ಕಾರ್ ತೊಗೊಂಡ್ರೆ ತುಂಬ ಅಂತಂದರೆ ತುಂಬ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮರುತ್ತೆ. ಸೊ LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಬಟ್ ಇಂಡಿಕೇಟರ್ ಆಫ್ ಮಾಡಿದ್ರೆ DRL ಆಗಿ ಡಬಲ್ ಅಪ್ ಆಗುತ್ತೆ, ನೋಡ್ತಿರ್ಬೋದು. ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.9 ಮೀಟರ್ಸ್ ಲೆಂತು, 1.7 ಮೀಟರ್ಸ್ ಬಿಡ್ತು, 1.5 ಮೀಟರ್ಸ್ ಹೈಟು ಆ್ಯಂಡ್ 2.4 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 172 mm ಏನೋ ಬರುತ್ತೆ. ಆ್ಯಂಡ್ ನೀವು VX ವೇರಿಯಂಟ್ ತೊಗೊಂಡ್ರೆ 4.7 ಮೀಟರ್ಸ್ ಬರುತ್ತೆ ಟರ್ನಿಂಗ್ ರೇಡಿಯಸ್ಸು. ಆ್ಯಂಡ್ ZX ತೊಗೊಂಡ್ರೆ 4.9 ಮೀಟರ್ಸ್ ಬರುತ್ತೆ. ಏನಕ್ಕೆ ಅಂತಂದರೆ ನಿಮಗೆ ಇಲ್ಲಿ ಟೈರ್ ಸೈಜ್ ಬಂದು 185/60 R15 ಇಂಚ್ ಕೊಟ್ಟಿದ್ದಾರೆ. ಬಟ್ ಅದೇ ನೀವು V ವೇರಿಯಂಟ್ ತೊಗೊಂಡ್ರೆ 175 ಸೆಕ್ಷನ್ ಟೈರ್ ಕೊಡುವಂಥದ್ದು. ಸೊ ಹಾಗಾಗಿ ನಾವು ಟರ್ನಿಂಗ್ ರೇಡಿಯಸ್ ಕಮ್ಮಿ ಇರುವಂಥದ್ದು. VX ಮತ್ತು ZXಗೆ 4.9 ಬರುತ್ತೆ. ಆ್ಯಂಡ್ ಇಟ್ಸ್ 15 ಇಂಚ್ ಅಲಾಯ್ ವೀಲ್, ಲೈಕ್ ಪೇಂಟೆಡ್ ಅಲಾಯ್ ವೀಲ್ ಅಂತ ಹೇಳ್ತೀವಿ. ZX ತೊಗೊಂಡ್ರೆ ನಿಮಗೆ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಬರುತ್ತೆ. ಡಿಸ್ಪ್ಲೇ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಮಿರರ್ಸಿಗೆ ಬಂದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ 2 ಬರುತ್ತೆ. ಕೀಲೆಸ್ ಎಂಟ್ರಿ ಯಾವ ಥರ ಇದೆ ಅಂತಂದರೆ ರಿಕ್ವೆಸ್ಟ್ ಸೆನ್ಸರ್ ಆಗಲಿ ಅಥವಾ ಕೀ ಆಗಲಿ ಏನೂ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಕೀ ಜಾಬಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ಬಂದು ಕೈ ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಸಖತ್ ಕೂಲ್ ಅಂತ ಅನಿಸ್ತು ನನಗೆ ಈ ಫೀಚರ್ ಆ್ಯಕ್ಚುಲಿ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ, ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಬಂದರೆ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸಿಟಿಯಿಂದ ಇನ್ಸ್ಪೈರ್ ಆಗಿರೋ ಟೈಲ್ ಲ್ಯಾಂಪ್ ಅಂತ ಅನ್ಬೋದು. ಆ್ಯಂಡ್ LED ಬ್ರೇಕ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಐವಿಟೆಕ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಅಮೇಜ್ ಬ್ಯಾಡ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ರಿವರ್ಸ್ ಕ್ಯಾಮ್ರಾ. ಬೂಟ್ ಬಂದು ಸೆಗ್ಮೆಂಟಲ್ಲಿ ಲಾರ್ಜೆಸ್ಟ್ ಬೂಟ್. ಇದು 416 ಲೀಟ್ರ್ ಬೂಟು. ಬಟ್ ಹಳೆ ಮ್ಯೂಸಿಕ್ ಕಂಪೇರ್ ಮಾಡಿದ್ರೆ 420 ಲೀಟ್ರ್ ಇತ್ತು. ಬಟ್ ಇದು 4 ಲೀಟ್ರ್ ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ಇಟ್ಸ್ ಸೆಗ್ಮೆಂಟಲ್ಲಿ ಲಾರ್ಜೆಸ್ಟ್ ಬೂಟ್ ಅಂತ ಅನ್ಬೋದು. ಆ್ಯಂಡ್ ಬೂಟಲ್ಲಿ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ನೈಟ್ ಟೈಮಲ್ಲಿ ಆಕ್ಸೆಸ್ಸಿಗೆ ಈಸಿ ಆಗುತ್ತೆ. ಆ್ಯಂಡ್ ಸ್ಟಾಪ್ ಲ್ಯಾಂಪ್ ಬಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ಡಿಫಾಗರ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಶಾರ್ಪ್ ಫಿನ್ ಆಂಟೋನ ಕೂಡ ಕೊಟ್ಟಿದ್ದಾರೆ. ಬಂಪರಲ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. 35 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಓಪನಿಂಗ್ ಲಿಡ್ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ.
ಆ್ಯಂಡ್ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲೇನ್ ವಾಚ್ ಕ್ಯಾಮ್ರಾ ಕೂಡ ಇದೆ. ಸೊ ದಟ್ ಲೆಫ್ಟಲ್ಲಿ ಯಾರಿದ್ದಾರೆ ಅಂತಂದ್ರೆ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ ಲೆಫ್ಟಿಗೆ ಬರಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ಕೋಬೋದು. ಆ್ಯಂಡ್ ಒಳಗಡೆ ಹೋಗೋಣ. ಆ್ಯಂಡ್ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಟ್ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲ್ಗೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ಸ್ ಬಂದು ಕಂಪ್ಲೀಟ್ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ 3 ಫಿಕ್ಸ್ಡ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ 510 ಪ್ಯಾಸೆಂಜರ್ ಕೂಡ ಈ ಕಾರ್ಲಿ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು. ಏನಕ್ಕೆ ಅಂತಂದರೆ ಈ ಸೀಟ್ ಹೈಟ್ ಇದೆಯಲ್ಲ ಇದೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ದಟ್ ಆರಾಮಾಗಿ ಹೆಡ್ ಸಪೋರ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೆಂಟರ್ ಆರ್ಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 2 ಐಸೋಫಿಕ್ಸ್ ಆಂಕರ್ಸ್ ಕೂಡ ಬರುತ್ತೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ಸು ಎಲ್ಲ ಪ್ಯಾಸೆಂಜರ್ಗೂ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ಕಂಫರ್ಟ್ ಕನ್ವೀನಿಯನ್ಸ್ ಯಾವ ಥರ ಇದೆ ಅಂತ ನೋಡೋಣ. ಸ್ಪೇಸಿಂಗ್ ವೈಸ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಲೆಗ್ ರೂಮು ನೀ ರೂಮು ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಸೊ 510 ಪ್ಯಾಸೆಂಜರ್ ಕೂಡ ಆ್ಯಕ್ಚುಲಿ ಒಂದು ರೇಂಜಿಗೆ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ಕ್ಯಾಬಿನ್ ಕೂಡ ಒಂದು ರೇಂಜಿಗೆ ವೈಡ್ ಇದೆ. ಸೊ ಮೀಡಿಯಂ ಫಿಟ್ ಇದ್ದೀರಾ ಅಂತಲೇ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ಸೀಟ್ ಪಾಕೆಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಈ ಸೈಡ್ ಬರಲ್ಲ. ಬಟ್ ರಿಯರ್ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದೆ, ಅದನ್ನ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಕೆಳಗಡೆ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಸೊ ದಟ್ ಚಾರ್ಜಿಂಗ್ ಮಾಡ್ಕೋಬೋದು ನೀವು. ಆ್ಯಂಡ್ ಈ ಪ್ಲೇಸ್ಮೆಂಟ್ ಏನಿದೆ ವೆಂಟ್ದು ಹೈಯರ್ ಅಪ್ ಕೊಟ್ಟಿರೋದ್ರಿಂದ 42% ಅಷ್ಟು ಏರ್ ಸರ್ಕ್ಯುಲೇಷನ್ ಕಂಪ್ಯಾರಿಟಿವ್ಲಿ ಮುಂಚೆಗಿನ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೂಡ ಇಟ್ಸ್ ಆನ್ ಅ ಕಂಫರ್ಟ್ ಸೈಡ್ ಆ್ಯಕ್ಚುಲಿ. ಮುಂದ್ಗಡೆ ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ಡಿಸೈನ್ ಯಾವ ಥರ ಇದೆ ಅಂತ. ಒಂಥರ ಬೇಬಿ ಎಲಿವೇಟ್ ಅಂತಲೇ ಹೇಳ್ಬೋದು. ಸೊ ಎಲಿವೇಟಿನ ಇನ್ಸ್ಪೈರ್ ಆಗಿರುವಂತಹ ಡ್ಯಾಶ್ ಬೋರ್ಡ್ ಒಂಥರ ಸಿಂಪಲ್ ಆ್ಯಂಡ್ ನೀಟಾಗಿದೆ ಅಂತ ಹೇಳ್ಬೋದು. ಒಂಥರ ನೋ ನಾನ್ಸೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಇದೆ. ಆ್ಯಂಡ್ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಡ್ರೈವರ್ ಸೈಡಿಗೆ ಬರೋಣ ಇವಾಗ. ಸೊ ಡ್ರೈವರ್ ಸೈಡ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ 2 ಬರುತ್ತೆ ನೋಡಿ. 1 ಟಚ್ ಅಪ್ಪು ಆ್ಯಂಡ್ ಇವನ್ 1 ಟಚ್ ಡೌನ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಇಲ್ಲಿ ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಸೀಟ್ಸಿಗೆ ಬಂದರೆ 8 ವೇ ಮ್ಯಾನ್ಯುಯಲ್ ಅಡ್ಜಸ್ಟಬಲ್ ಸೀಟ್ಸು, ಅಂದರೆ ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಬೋದು, ರಿಕ್ಲೈನ್ ಮಾಡ್ಕೋಬೋದು, ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಇಷ್ಟು ಮಾಡ್ಕೋಬೋದು. ಕೋ ಡ್ರೈವರ್ ಸೈಡ್ಗೆ ನಿಮಗೆ 6 ವೇನೋ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ, ಇಲ್ಲಿ ಬಂದು ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ, ಇದು ಬಂದು ಫೀಲ್ಡ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ, ಬಾನೆಟ್ ಓಪನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಟ್ರಂಕ್ ಓಪನ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಸ್ಟೇರಿಂಗಿಗೆ ಬಂದರೆ ಸೊ ನೋಡ್ತಿರ್ಬೋದು ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದೊಂದು ಚೆನ್ನಾಗಿರೋದು. ಲೈಕ್ ಹೈಟ್ ಇರೋರ್ಗೂ ಅವ್ರು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ಗೆ ಈಸಿಯಾಗಿರೋದು. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಬುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂಥರ ಪಲ್ಸೇಟಿಂಗ್ ಫೀಲ್ ಕೊಡುತ್ತೆ. ಲೈಕ್ ಒಂಥರ ಇಲ್ಯುಮಿನೇಷನ್ನು ಡಿಮ್ಮು ಡಿಪ್ಪು ಆಗುತ್ತೆ, ಒಂಥರ ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ. ಆ್ಯಂಡ್ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದರದ್ದು ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕೊಟ್ಟಿರುವಂಥದ್ದು. ಲೈಕ್ ಡೇ ಟೈಮಲ್ಲಿ ಇದ್ರೆ ಅಂತ ನೀವು ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಳ್ಳಿ, ಸೊ ದಟ್ ಕ್ಲಿಯರಾಗಿ ಕಾಣುತ್ತೆ. ನೈಟ್ ಟೈಮಲ್ಲಿ ಕಮ್ಮಿ ಮಾಡ್ಕೊಂಡ್ರು ಪರವಾಗಿಲ್ಲ. ಆ್ಯಂಡ್ ಒಳಗಡೆ 7 ಇಂಚ್ LCD ಸ್ಕ್ರೀನ್ ಬರುತ್ತೆ ಆ್ಯಕ್ಚುಲಿ. ಈ ಟ್ಯಾಕೋಮೀಟರ್ ಮತ್ತು ಮಧ್ಯದಲ್ಲಿ ಸ್ಪೀಡೇ ನೋಡ್ತಾ ಇದ್ದರೆ ಇದಿಷ್ಟು LCD ಇರುವಂಥದ್ದು. ಇದು ಬಂದು ಸ್ಪೀಡೋಮೀಟ್ರು ಪ್ರಾಪರ್ ಅನಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಫ್ಯೂಲ್ ಗೇಜಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನ ಬ್ರೌಸ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಲ್ಲಿ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ. ಲೋ ಫ್ಯೂಲ್ ವಾರ್ನಿಂಗ್ ತೋರಿಸ್ತಾರೆ, ಬೇಸಿಕ್ಲಿ ವಾರ್ನಿಂಗ್ ಏನಿದೆ ಎಲ್ಲ ತೋರಿಸುತ್ತೆ. ಆ್ಯಂಡ್ ಟ್ಯಾಕೋಮೀಟರ್ ಹೇಳುತ್ತೆ. ಆ್ಯಂಡ್ ಓಕೆ, ಸೊ ರೇಂಜ್ ಆ್ಯಂಡ್ ಫ್ಯೂಲ್ ಹೇಳುತ್ತೆ. ಲೈಕ್ ಬೇಸಿಕ್ಲಿ ರೇಂಜು, ಆವ್ರೇಜ್ ಫ್ಯೂಲ್ ಎಕಾನಮಿ ಅದೆಲ್ಲ ಹೇಳುತ್ತೆ. ಸ್ಪೀಡು, ಟೈಮ್ ಇದೆ, G-ಫೋರ್ಸ್ ಮೀಟ್ರ್ ಬರುತ್ತೆ. ಆ್ಯಂಡ್ ಸೀಟ್ ಬೆಲ್ಟ್ ಯಾರು ವೇರ್ ಮಾಡಿಲ್ಲ ಅದನ್ನು ಕೂಡ ಎಕ್ಸಾಕ್ಟಾಗಿ ಹೇಳುತ್ತೆ. ಬೇಸಿಕ್ಲಿ ಲೋಡ್ ಸೆನ್ಸರ್ ಇರೋದ್ರಿಂದ ಸೊ ಎಕ್ಸಾಕ್ಟಾಗಿ ಯಾರು ವೇರ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸೆಟ್ಟಿಂಗ್ಸ್ ಇದೆ. ಆ್ಯಂಡ್ ಕಸ್ಟಮೈಸ್ ಡಿಸ್ಪ್ಲೇ ಕೂಡ ಹೇಳುತ್ತೆ. ಬೇಸಿಕ್ಲಿ ನೀವು ಟ್ಯಾಕೋಮೀಟ್ರಲ್ಲಿ ಏನು ನೋಡಬೇಕು ಡೀಟೇಲ್ಸ್ ಅದನ್ನು ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇದಿಷ್ಟು ಟ್ಯಾಕೋಮೀಟ್ರಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸು. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು ಮತ್ತು ಕಾಲ್ ಪಿಕಪ್, ಡಿಕ್ಲೈನ್, ವಾಯ್ಸ್ ಕಮೆಂಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಡ್ರೈವರ್ ಸೈಡ್ ಇರಬೇಕು, ಕೋ ಡ್ರೈವರ್ ಸೈಡ್ ಇರಬೇಕು, ಕರ್ಟನ್ ಇರಬೇಕು. ಆ್ಯಂಡ್ ಮತ್ತು ಸೀಟ್ ಅವಲ್ ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ಬಂದರೆ 7 ಇಂಚ್ ಯೂನಿಟ್ ಬರ್ತಾ ಮುಂಚೆ, ಇವಾಗ 8 ಇಂಚ್ ಯೂನಿಟ್ ಕೊಟ್ಟಿದ್ದಾರೆ. ಇದಕ್ಕೆ ಆಪಲ್ ಕಾರ್ಪ್ಲೇ, Android Auto 2 ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಲೇನ್ ವಾಚ್ ಕ್ಯಾಮ್ರಾ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಅದನ್ನ ಆಕ್ಟಿವೇಟ್ ಮಾಡಿದ್ರೆ ನೋಡಿ ಪಕ್ಕದಲ್ಲಿ ತೋರಿಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇವನ್ ಇಲ್ಲಿ ಲೈನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ರೆಡ್ ಲೈನ್ ಹತ್ರ ಏನಾರು ಗಾಡಿ ಇತ್ತು ಅಂದರೆ ಬೇಡ ಅಂತ ಅರ್ಥ ಆ್ಯಕ್ಚುಲಿ. ಆ್ಯಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ನೋಡ್ತಿರ್ಬೋದು ನೀವು. ಆ್ಯಂಡ್ ಆಟೋಮೆಟಿಕ್ ವೈಪರ್ಸ್ ಬರಲ್ಲ, ಬಟ್ ವೈಪರ್ಸ್ಗೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಸಣ್ಣ ಪುಟ್ಟ ಮಳೆ ಇತ್ತು ಅಂದಾಗ ಇಂಟರ್ಮೀಡಿಯೇಟ್ ಫಂಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಈ ಕಾರ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ ಮ್ಯಾಕ್ಸ್ ಕೂಲ್ ಕೂಡ ಕೊಟ್ಟಿದ್ದಾರೆ. ಬಿಸಿಲಲ್ಲಿ ನಿಲ್ಸಿದ್ರಿ ಅಂತಂದರೆ ಈ ಮ್ಯಾಕ್ಸ್ ಕೂಲ್ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಕ್ಯಾಬಿನ್ ಒಳಗಿರೋ ಹಾಟ್ ಏರ್ ಏನಿರುತ್ತೆ ಅದನ್ನ ಈಸಿಯಾಗಿ ಆಚೆ ಆಗುತ್ತೆ ಈ ಮ್ಯಾಕ್ಸ್ ಕೂಲಿಂದ. ಆ್ಯಂಡ್ ಈ ಟಾಗಲ್ ಸ್ವಿಚ್ ಇದೆಯಲ್ಲ ಗೈಸ್, ಲಿಟ್ರಲಿ ಒನ್ ಆಫ್ ದ ಬೆಸ್ಟ್ ಟಾಗಲ್ ಸ್ವಿಚ್ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಅಂದರೆ ತುಂಬ ರಿಯಶ್ಯೂರಿಂಗ್ ಆಗಿದೆ. ಈ ಕ್ಲಿಕ್ಸ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಅಥವಾ ಇದ್ರದ್ದು ಕ್ವಾಲಿಟಿ ಆಗಿರ್ಬೋದು, ಸೀರಿಯಸ್ಲಿ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಡಿಸ್ಪ್ಲೇ ಕೂಡ ಪ್ರೊವೈಡ್ ಮಾಡ್ಯಾರ ಇಲ್ಲಿ. ಆ್ಯಂಡ್ ಇಲ್ಲಿ ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ ಗೈಸ್. ಲೈಕ್ ನೀವು ಚಾರ್ಜ್ ಮಾಡಲ್ಲ, ವೈರ್ಲೆಸ್ ಚಾರ್ಜಿಂಗ್ ನಾನು ಯೂಸ್ ಮಾಡಲ್ಲ ಅಂತಂದರೆ ಫೋನ್ ಸ್ಟೋರೇಜಾಗೂ ಯೂಸ್ ಮಾಡ್ಕೋಬೋದು. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಅಂತ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಇದನ್ನ ಆಫ್ ಮಾಡಿದ್ರೆ ಮೊಬೈಲ್ ಇಟ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಬೇರೆ ಏನಾರು ಇಡೋಕ್ಕಾಗಿರ್ಬೋದು, ಸ್ಟೋರೇಜ್ ಸ್ಪೇಸಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಬಂದು USB-A ಕೊಟ್ಟಿದ್ದಾರೆ 2. ಆ್ಯಂಡ್ ಇಲ್ಲಿ ಬಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಲೈಕ್ ಯಾವ ಸೈಜ್ ಬಾಟ್ಲ್ ಇಡ್ಬೋದು ಅಂತ ಹೋಂಡಾನವರೇ ಇಟ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಆ್ಯಂಡ್ CVT ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಆ್ಯಕ್ಚುಲಿ ಏನು ಇಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ನೋಡಿ ಹ್ಯಾಂಡ್ ಬ್ರೇಕ್ ಇಳಿಸ್ತೀನಿ ಇವಾಗ ನೋಡಿ. ಸೊ ಹ್ಯಾಂಡ್ ಬ್ರೇಕ್ ಎತ್ತಕ್ಕೆ ಕೈ ಹಾಕಕ್ಕೆ ಸ್ಪೇಸ್ ಬೇಕಲ್ವಾ, ಸೊ
ಹಾಗಾಗಿನೇ ಕೊಟ್ಟಿರೋಂಥದ್ದು ಒಂಥರ ಹಳ್ಳು ಟೈಪ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಮ್ಯಾನ್ಯುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಸನ್ಶೇಡಲ್ಲಿ ಮಿರರ್ ಒಂದೇ ಬರೋದು, ಲೈಟ್ ಬರಲ್ಲ. ಆ್ಯಂಡ್ ಈವನ್ ಈ ಕಡೆ ಕೂಡ ಲೈಟ್ ಒಂದೇ, ಮಿರರ್ ಒಂದೇ ಬರೋದು, ಲೈಟ್ ಬರಲ್ಲ. ಆ್ಯಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ನೀವು. ಗ್ಲೋ ಬಾಕ್ಸ್ ಅಂತ ಬಂದರೆ ಇಟ್ಸ್ ಅ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಗೈಸ್. ಲೈಕ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಕಾರಲ್ಲಿ ಆಕ್ಸೆಸರೀಸ್ ಬರುತ್ತೆ ಗೈಸ್, ತೋರಿಸ್ತೀನಿ ನಿಮಗೆ ನೋಡಿ. ಲಿಟ್ರಲಿ ಎಷ್ಟು ಆಕ್ಸೆಸರೀಸ್ ಇದೆ ಅಂತಂದರೆ ನೋಡ್ತಿರ್ಬೋದು ನೀವು ಎಷ್ಟು ಆಕ್ಸೆಸರೀಸ್ ಇದೆ ಅಂತ ಅನ್ನೋದು. ಸೊ ಇದರಲ್ಲಿ ಎಂಬಿಯಂಟ್ ಲೈಟ್ ಆಗಿರ್ಬೋದು, ಅಥವಾ ಹಿಂದ್ಗಡೆ ಸನ್ಶೇಡ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿರ್ಬೋದು, ಪ್ರೊಟೆಕ್ಟರ್ ಆಗಿರ್ಬೋದು, ಡೋರ್ ಹ್ಯಾಂಡಲ್ ಪ್ರೊಟೆಕ್ಟರ್ ಆಗಿರ್ಬೋದು, ಸಿಕ್ಕಾಪಡೆ ಆಕ್ಸೆಸರೀಸ್ಗಳನ್ನ ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಇಲ್ಲಿ ನೋಡ್ತಿರ್ಬೋದು ವೆಂಟಿಲೇಟೆಡ್ ಸೀಟ್ ವಿತ್ ಕವರ್ ಮಸಾಜ್ ಕೂಡ ಬರುತ್ತೆ. ಅದು ಬಂದು 6000. ಸೊ ಒನ್ ಆಫ್ ದಿ ಯುನೀಕ್ ಫೀಚರ್ ಅಂತ ಹೇಳ್ತೀನಿ. ಸೊ ನಿಮಗೆ ವೆಂಟಿಲೇಷನ್ ಏನಾದ್ರು ಬೇಕು ಅಂತಂದರೆ ಇದನ್ನ ಹಾಕಿಸ್ಕೋಬೋದು ನೀವು. ಈ ಕಾರ್ದು ಮೇನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತ ಬಂದ್ರೆ ಇಂಜಿನ್ ಗೈಸ್. 1.2 ಲೀಟರ್ IVTEC ಇಂಜಿನ್ ಇದು. ಈ ಇಂಜಿನು 90 PS ಪವರ್ ಮತ್ತು 110 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಈ ಕಾರ್ದು ವಿಶೇಷತೆ ಏನು ಅಂದರೆ ಇಟ್ಸ್ ಅ 4 ಸಿಲಿಂಡರ್ ಯೂನಿಟ್ ಗೈಸ್, 4 ಸಿಲಿಂಡರ್. ಈ ಇಂಜಿನ್ ತುಂಬ ಅಂದರೆ ತುಂಬ ರಿಫೈನ್ಡು ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಅಂತಂದರೆ ತುಂಬ ಫ್ರೀ ರೇವಿಂಗ್ ಇಂಜಿನು. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಪ್ರೊವೈಡ್ ಮಾಡಿಲ್ಲ, ಬಿಕಾಸ್ ಹೋಂಡಾನವ್ರಿಗೆ ಕಾನ್ಫಿಡೆನ್ಸ್ ಇದೆ ಇಂಜಿನ್ ಆಯಿತು ಕ್ಯಾಬಿನ್ ಒಳಗೆ ಅಷ್ಟಾಗಿ ಕೇಳಿಸಲ್ಲ ಅಂತ. ಬಟ್ ಸ್ಟಿಲ್ ಇಂಜಿನ್ ಹೈಯರ್ RPMಸ್ಗೆ ಹೋದಾಗ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸ್ಪೋರ್ಟಿ ವೆಲ್ ಸೌಂಡ್ ಮಾಡುತ್ತೆ. ಆ್ಯಂಡ್ ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ಈ ಕಾರಲ್ಲಿ ABS, EBD, ಟ್ರಾಕ್ಷನ್ ಕಂಟ್ರೋಲು, 6 ಏರ್ ಬ್ಯಾಗು ಇವೆಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ಬಾಡಿ ಸ್ಟ್ರಕ್ಚರ್ ಅಂತ ತೊಗೊಂಡ್ರೆ ಈ ಕಾರ್ ಬಂದು ಏಸ್ ಬಾಡಿ ಸ್ಟ್ರಕ್ಚರ್ ಮೇಲೆ ಬಿಲ್ಡ್ ಆಗಿರುವಂಥದ್ದು. ಅಂದರೆ ಅಡ್ವಾನ್ಸ್ ಕಂಪ್ಯಾಟಿಬಿಲಿಟಿ ಇಂಜಿನಿಯರಿಂಗ್ ಅಂತ, ಅಂದರೆ ನೆಟ್ವರ್ಕ್ ಆಫ್ ಫ್ರೇಮ್ ಸ್ಟ್ರಕ್ಚರ್ಸ್ನ ಯೂಸ್ ಮಾಡಿರ್ತಾರೆ. ಸೊ ದಟ್ ಕ್ರ್ಯಾಶ್ ಆದಾಗ ಆ ಇಂಪ್ಯಾಕ್ಟು ಕ್ಯಾಬಿನ್ ಒಳಗೆ ಬರ್ದಿರೋ ರೀತಿ ಆ ಒಂದು ಫ್ರೇಮ್ಸು ಫಂಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಾರಲ್ಲಿ 46% ಅಷ್ಟು ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. 6 ಏರ್ ಬ್ಯಾಗ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿರೋದ್ರಿಂದ ಕ್ರ್ಯಾಶ್ ಟೆಸ್ಟ್ ಹೋದಾಗ ಪಕ್ಕ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ನನ್ನ ಪ್ರಕಾರ ಇಟ್ಸ್ ಅ ವೆರಿ ಸೇಫರ್ ಕಾರ್. ಬಿಕಾಸ್ ಮುಂಚೆನೇ ಬರೀ 2 ಏರ್ ಬ್ಯಾಗ್ ಇಟ್ಕೊಂಡೆ 4 ಸ್ಟಾರ್ ತೊಗೊಂಡಿತ್ತು ಈ ಕಾರು. ಬಟ್ ಇವಾಗ 6 ಏರ್ ಬ್ಯಾಗು ಆ್ಯಂಡ್ 46% ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲೆಲ್ಲ ಜಾಸ್ತಿ ಯೂಸ್ ಮಾಡಿರೋದು, ಇವೆಲ್ಲ ನೋಡಿದ್ರೆ ಸೇಫ್ಟಿ ರೇಟಿಂಗ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಆ್ಯಕ್ಚುಲಿ ಈ VX ವೇರಿಯಂಟ್ ತೊಗೊಳ್ಳೋದೇ ಬರ್ತಂತ ಅನ್ಕೋತೀನಿ. ನಿಮ್ಗೇನಾದರೂ ಎಡಾಸ್ ಎಲ್ಲ ಬೇಕೇ ಬೇಕು ಅಂತಲೇ ZX ವೇರಿಯಂಟ್ಗೆ ಹೋಗಿ, ಆರ್ ಎಲ್ಸ್ VX ವೇರಿಯಂಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೊ ಇದಾಗಿತ್ತು ಹೋಂಡಾ ಅಮೇಜ್ ರಿವ್ಯೂ. ಆ್ಯಕ್ಚುಲಿ ರಿವ್ಯೂ ಹೇಗಿತ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಹೋಂಡಾ ಕಾರ್ ಏನಾದ್ರು ಬೈ ಮಾಡಬೇಕು ಅಂತಂದರೆ ಯಲಹಂಕಲ್ಲಿ ಇರುವಂತಹ ಬ್ರಿಗೇಡ್ ಹೋಂಡಾ ಶೋರೂಮ್ನ ವಿಸಿಟ್ ಮಾಡ್ಬೋದು. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.